ಮಳೆಯಿಂದ ನದಿಗಳು ಅಬ್ಬರಿಸಬೇಕಿತ್ತು, ಜಲಾಶಯಗಳು ತುಂಬಬೇಕಿತ್ತು, ಹೊಲಗಳು ಹಚ್ಚ ಹಸಿರಿನಿಂದ ಕಂಗೊಳಿಸಬೇಕಿತ್ತು. ಆದರೆ ಮಳೆ ಕೊರತೆಯಿಂದ ಎಲ್ಲವೂ ಬರಡಾಗಿದೆ. ಮೀನುಗಾರರು ಕೂಡ ಮಳೆ ಇಲ್ಲದೆ ಪರದಾಡ್ತಿದ್ದಾರೆ. ಕಾದು ಕೆಂಡದಂತಾಗಿರೋ ಭೂಮಿ, ಒಣಗುತ್ತಿರೋ ಬೆಳೆ ಕಾಪಾಡಲು ರೈತರ ಪರದಾಟ, ನೀರಿಗಾಗಿ ಕುರಿಗಾಹಿಗಳ ಅಲದಾಟ, ಮೀನು ಸಿಗದೆ ಬರಿಗೈಯಲ್ಲಿ ಬರ್ತಿರೋ ಮೀನುಗಾರರು, ಇವೆಲ್ಲ ಮಳೆರಾಯ ತಂದಿಟ್ಟಿರೋ ಸಂಕಷ್ಟ. ಮಳೆಯಿಲ್ಲದೆ ಕಾದು ಕೆಂಡವಾದ ಭೂಮಿ ತಾಯಿಯ ಒಡಲು, ಒಣಗ್ತಿರೋ ಬೆಳೆ ರಕ್ಷಣೆಗೆ ಪರದಾಟ, ನೀರಿನ ಟ್ಯಾಂಕರ್ ಮೊರೆ. ಹಚ್ಚ ಹಸಿರಾಗಿ ಕಂಗೊಳಿಸಬೇಕಾದ ಭೂಮಿ ಬರಡಾಗಿದೆ. ಅಷ್ಟೋ ಇಷ್ಟೋ ನೀರಲ್ಲಿ ಬೆಳೆದ ಬೆಳೆಗಳು ಕೂಡ ಒಣಗುತ್ತಿವೆ. ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನಲ್ಲಿ ಮಳೆ ಕೊರತೆ ಉಂಟಾಗಿದೆ. ಮೆಣಸಿನಕಾಯಿ ಸೇರಿ ವಿವಿಧ ಬೆಳೆಗಳನ್ನು ಕಾಪಾಡಿಕೊಳ್ಳಲು ರೈತರು ಟ್ಯಾಂಕರ್ ನೀರಿನ ಮೊರೆ ಹೋಗಿದ್ದಾರೆ. ರೈತರು ತಾವು ಬೆಳೆದಂಥ ಮೆಣಸಿನ ಬೆಳೆಯನ್ನು ಉಳಿಸಿಕೊಳ್ಳಲಿಕ್ಕೆ ಇದೀಗ ಟ್ಯಾಂಕರ್ ನೀರಿನ ಮೊರೆ ಹೋಗಿರುವಂಥದ್ದು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ. ರೈತರು ಬೇರೆಡೆಯಿಂದ ಟ್ಯಾಂಕರ್ನ ತೆಗೆದುಕೊಂಡು ಬಂದು ಇದೀಗ ಮೆಣಸಿನ ಬೆಳೆಗೆ ನೀರನ್ನು ಹೊಡಿತಾ ಇರುವಂಥದ್ದು. ಇನ್ನೇನು ಕೆಲವೇ ದಿನಗಳಲ್ಲಿ ಮೆಣಸಿನ ಗಿಡಗಳನ್ನ ನಾಟಿ ಮಾಡ್ತಾರೆ. ಆದರೆ ಅವು ಸರಿಯಾಗಿ ಬರಬೇಕಾದ್ರೆ ಸಾಕಷ್ಟೊಂದು ನೀರಿನ ಅವಶ್ಯಕತೆ ಇತ್ತು. ಆದರೆ ನೀರು ಮಳೆ ಬಾರದೇ ಇರೋದ್ರಿಂದ ರೈತರು ಅನಿವಾರ್ಯವಾಗಿ ಟ್ಯಾಂಕರ್ ನೀರಿನ ಮೊರೆ ಹೋಗಿ ಟ್ಯಾಂಕರ್ ಮುಖಾಂತರ ನೀರನ್ನು ತಂದು ಬೆಳೆಗಳಿಗೆ ಬಿಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಬದುಕಿಸುವ ಉದ್ದೇಶದಿಂದ ನಾವು ನೀರು ತೊಗೊಂಬಂದು ಹಾಕಾತೇವೆ ಸರ್. ಈ 1000-1500 ರೂಪಾಯಿ ಒಂದು ಟ್ಯಾಂಕರ್ ಇಸ್ಕೊಂತಾರೆ ಸರ್. ಮತ್ತೀಗ ಅನಿವಾರ್ಯ ಏನು ಮಾಡೋಕ್ಕಾಗಲ್ಲ ಸರ್. ಅವು ಪಾಪ ಎಲ್ಲಿಂದ ಎಲ್ಲೆಲ್ಲ ಕೆರೆಗಿಂದ ತೊಗೊಂಬಂದು ಒಟ್ಟು ನಾವು ಬದುಕಾಕತ್ತೀವಿ, ಅವರು ಬದುಕಾಕತ್ತಾರ. ಆದ್ರೆ ಮಳೆ ಆದ್ರೆ ನಾವು ಬದುಕ್ತೀವಿಲ್ಲ ಅಂತ ನಾವು ಸತ್ತ ಹೋಗ್ತೀವಿ. ಇನ್ನು ತುಮಕೂರು ಜಿಲ್ಲೆಯಲ್ಲೂ ಬರ ಸಿಡಿಲು ಅಪ್ಪಳಿಸಿದೆ. ಪಾವಗಡ ತಾಲೂಕಿನಲ್ಲಿ ಕೃಷಿ ಚಟುವಟಿಕೆ ಸಂಪೂರ್ಣ ಸ್ಥಗಿತವಾಗಿದ್ದು ಮಳೆಗಾಗಿ ರೈತರು ಕಾಯ್ತಿದ್ದಾರೆ. ಕುರಿಗಾಹಿಗಳು ಕೂಡ ನೀರಿಗಾಗಿ ಅಲೆದಾಡ್ತಿದ್ದಾರೆ. ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಪಳವಳ್ಳಿಯಲ್ಲಿ ನಾವಿದ್ದೇವೆ. ಪಳವಳ್ಳಿಯಲ್ಲಿನ ಸಂದರ್ಭಗಳನ್ನು ನೀವು ನೋಡ್ಬೋದು. ಏನು ಉಳುಮೆ ಮಾಡಿ ತನ್ನ ಬೆಳೆಯನ್ನು ನಾನು ಬೆಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ರೈತ ಏನು ನೇಗಿಲನ್ನು ಹಿಡಿದು ಉಳುಮೆ ಮಾಡಿರ್ತಾನೆ. ಅದಾದ ಬಳಿಕವಾಗಿ ಬರಬೇಕಾದಂಥ ಒಂದು ಮಳೆ ಏನಿದೆ, ಆ ಮಳೆ ಬಂದಿಲ್ಲ. ಆ ಮಳೆ ಬಾರದ ಹಿನ್ನೆಲೆಯಲ್ಲಿ ತನ್ನ ಯೋಚನೆಗಳನ್ನೇ ರೈತ ಕೈಚೆಲ್ಲಿ ಕೂರುವಂಥ ಒಂದು ಪರಿಸ್ಥಿತಿ ಪಾವಗಡ ತಾಲೂಕಿನಲ್ಲಿ ಉಂಟಾಗಿರುವಂಥದ್ದು. ಕೋಲಾರದಲ್ಲಿ 80% ಮಳೆ ಕೊರತೆಯಾಗಿದೆ. ಜಿಲ್ಲೆಯ ಬಹುತೇಕ ಕೆರೆಗಳು ಬತ್ತಿವೆ. ಮುಂದಿನ ತಿಂಗಳಿಂದ ಕುಡಿಯುವ ನೀರಿಗೂ ಹಾಹಾಕಾರ ಸೃಷ್ಟಿಯಾಗುವ ಸಾಧ್ಯತೆ ಇದೆ. 1ನೇ ತಾರೀಕು ಜುಲೈಯಿಂದ ನಿನ್ನೆ 18ವರೆಗೆ ತಗೊಂಡ್ರೆ 85% ಕೊರತೆ ಇದೆ. ಬಿತ್ತನೆ ಮಾಡಲಿಕ್ಕೆ ನಮ್ಮಲ್ಲಿ ಇನ್ನೂ ಪ್ರಾರಂಭ ಆಗೇ ಇಲ್ಲ. 4.75% ಬಿತ್ತನೆ ಆಗಿದೆ, ಅಂದರೆ ಲೆಸ್ ದೆನ್ 5%. ಕಳೆದ ವರ್ಷ ಇದೇ ಟೈಮಲ್ಲಿ ನಾವು 30% ಬಿತ್ತನೆ ಮಾಡಿದ್ದು. ಮಳೆರಾಯ ರೈತರಿಗೆ ಮಾತ್ರವಲ್ಲದೆ ಮೀನುಗಾರರಿಗೂ ಪೆಟ್ಟು ನೀಡಿದ್ದಾನೆ. ಮಳೆ ಕೊರತೆಯಿಂದ ನಾಡದೋಣಿ ಮೀನುಗಾರಿಕೆ ಕಳೆಗುಂದಿದೆ. ಭರ್ಜರಿ ಬೇಟೆಯಾಡಲು ಹೋದ ಮೀನುಗಾರರು ಬರಿಗೈಯಲ್ಲಿ ವಾಪಸ್ಸಾಗ್ತಿದ್ದಾರೆ. ನಾನೀಗ ಕಾರವಾರದ ಕಡಲ ತೀರದಲ್ಲಿದ್ದೇನೆ. ನೀವು ಗಮನಿಸಬಹುದು, ಪ್ರಮುಖವಾಗಿ ಈಗ ಸದ್ಯ ಮಳೆಗಾಲದ ಅವಧಿಯಲ್ಲಿ ನಾಡದೋಣಿ ಮೀನುಗಾರಿಕೆ ಮಾಡಬೇಕು ಅಂತಂದ್ರೆ ಉತ್ತಮ ರೀತಿಯಿಂದ ಮಳೆ ಆಗಬೇಕು. ಸೊ ನದಿ ನೀರು ಕಡಲಿಗೆ ಸೇರಬೇಕು. ಸೊ ಆ ಟೈಮಲ್ಲಿ ನಾಡದೋಣಿ ಮೀನುಗಳು ಲಭ್ಯ ಆಗುತ್ತೆ. ಆದರೆ ಈ ಬಾರಿ ಮಳೆ ಆಗದೇ ಇರೋ ಕಾರಣಕ್ಕಾಗಿ ನಾಡದೋಣಿಗೆ ಮೀನುಗಾರಿಕೆಗೂ ಕೂಡ ಬಹಳಷ್ಟು ಎಫೆಕ್ಟ್ ಆಗಿರ್ತಕ್ಕಂಥದ್ದು. ಇಲ್ಲ, ಜೂನ್ ಜುಲೈ ಆಗಸ್ಟಲ್ಲಿ ತುಂಬ ಮಳೆ ಬರ್ತಿತ್ತು. ಅದರಲ್ಲಿ ಮೀನು ಎಲ್ಲ ತುಂಬ ಬರ್ತಿತ್ತು. ಒಂದೊಂದು ಬಲೆಗೆ ಏನಿಲ್ಲ ಅಂದರೆ ಒಂದು 100 kg ಮೀನು ಬರೋದು. ಈ ಸಲ 5 kg ಬರೋದು ತುಂಬ ಕಷ್ಟ ಆಗಿದೆ. ಮೊದಲೆಲ್ಲ 100 ರೂಪಾಯಿ ಸಿಗೋದು ಮೀನು ಈಗ 200, 500, 400 ರೂಪೀಸ್ ಆಗಿದೆ. ಚಾಮರಾಜನಗರದ ಹನೂರು ತಾಲೂಕಿನ ಅರೆಕಡುವಿನದೊಡ್ಡಿ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಜನ ಅಲದಾಡ್ತಿದ್ರು. ಈ ಬಗ್ಗೆ TV9 ವರದಿ ಪ್ರಸಾರ ಮಾಡಿತ್ತು. ಇದರಿಂದ ಎಚ್ಚೆತ್ತ ಅಧಿಕಾರಿಗಳು ಟ್ಯಾಂಕರ್ ಮೂಲಕ ನೀರನ್ನು ಪೂರೈಸಿದ್ದಾರೆ. ನೀರು ಬರ್ತಿದ್ದಂತೆ ಗ್ರಾಮಸ್ಥರು TV9ಗೆ ಧನ್ಯವಾದ ಹೇಳಿದರು. ನೀರು ಬಂತಾ? ಖುಷಿ ಆಯ್ತಾ? ಮಳೆ ಕೊರತೆಯಿಂದ ಭಾರತ ಛಾಯೆ ಆವರಿಸಿದೆ. ವರುಣದೇವನ ಕಣ್ಣಾಮುಚ್ಚಾಲೆ ಆಟ ಹೀಗೆ ಮುಂದುವರೆದರೆ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗುವುದರಲ್ಲಿ ಸಂಶಯವಿಲ್ಲ. ಬ್ಯೂರೋ ರಿಪೋರ್ಟ್ TV9.